ಸೊ ಈ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಆಕ್ಚುಯೇಟರ್ಸ್ ನೋಡೋಣ. ನ್ಯೂಮ್ಯಾಟಿಕಲ್ಲಿ ಯಾವ್ಯಾವ ಥರದ ಆಕ್ಚುಯೇಟರ್ಸ್ ಇದೆ ಅಂತ ನೋಡೋಣ. ಸೊ ಆಕ್ಚುಯೇಟರ್ಸ್ ಅಂದರೆ ನಾವು ಇವಾಗ ಈ ನ್ಯೂಮ್ಯಾಟಿಕ್ ಅಂದರೆ ಪ್ರೆಷರ್ಡ್ ಏರ್ ಪ್ರೆಷರ್ನ ಯೂಸ್ ಮಾಡಿಕೊಂಡು ನಾವೇನೊಂದು ಕೆಲಸ ಮಾಡಬೇಕಲ್ಲ, ಆ ಕೆಲಸ ಮಾಡೋಕ್ಕೆ ಒಂದು ಔಟ್ಪುಟ್ ಬರಬೇಕಲ್ವ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ಮೂವ್ಮೆಂಟ್ ಮಾಡಬೇಕು ಅಂದರೆ ಇಲ್ಲಿಂದ ಇಲ್ಲಿಗೆ ಈ ಆಬ್ಜೆಕ್ಟ್ನ ಇಲ್ಲಿಗೆ ಮೂವ್ ಮಾಡಬೇಕಂದ್ರೆ ಅದನ್ನೇನಾದರೂ ಪುಷ್ ಮಾಡಬೇಕಲ್ವ, ಇಲ್ಲಾಂದರೆ ತೊಗೊಂಡೋಗಿ ಇಡಬೇಕು. ಸೊ ಇದಕ್ಕೆ ನಾವು ಒಂದು ಆಬ್ಜೆಕ್ಟ್ ಆಕ್ಚುಯೇಟರ್ಸ್ ಅಂತ ಯೂಸ್ ಮಾಡ್ತೀವಿ. ಅದಕ್ಕೊಂದು ಯಾವುದೋ ಒಂದು ಸಿಲಿಂಡರ್ ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಸಿಲಿಂಡರ್ಸು ಇಲ್ಲ ಮೂವ್ಮೆಂಟ್ ಮಾಡೋಕ್ಕೆ ಏನಾದರೂ ಬೇಕು, ರೋಟ್ರಿ ಮೂವ್ಮೆಂಟ್, ಲೀನಿಯರ್ ಮೂವ್ಮೆಂಟ್ ಅಂತ. ಸೊ ಈ ಮೂವ್ಮೆಂಟ್ ಮಾಡೋಕ್ಕೆ ಇರೋದನ್ನೇ ಆಕ್ಚುಯೇಟರ್ ಅಂತ ಕರಿತೀವಿ. ಓಕೆನಾ. ಸೊ ಈ ಆಕ್ಚುಯೇಟರ್ಸಲ್ಲಿ 2 ಟೈಪ್ ಇದೆ. ಓಕೆನಾ. ಸೊ ಈ ಮೂವ್ಮೆಂಟ್ ಮಾಡೋಕ್ಕೆ ನಾವು ಸಿಲಿಂಡರ್ಸ್ನ ಯೂಸ್ ಮಾಡ್ತೀವಿ. ಆ ಸಿಲಿಂಡರ್ಸಲ್ಲಿ 2 ಟೈಪ್ ಯಾವ್ದ್ಯಾವುದು ಅಂದರೆ, ಸೊ ಲೀನಿಯರ್ ಮೂವ್ಮೆಂಟ್ ಆಕ್ಚುಯೇಟರು ಮತ್ತು ರೋಟ್ರಿ ಮೂವ್ಮೆಂಟ್ ಆಕ್ಚುಯೇಟರ್ ಅಂತ ಕರಿತೀವಿ. ಸೊ ಲೀನಿಯರ್ ಮೂವ್ಮೆಂಟ್ ಅಂದರೆ ಎಲ್ರಿಗೂ ಗೊತ್ತಿದ್ದಂಗೆ ಸ್ಟ್ರೈಟ್ ಮೂವ್ಮೆಂಟ್ ಅಂತ ಕರಿತೀವಿ. ಅಂದರೆ ಟು ಆ್ಯಂಡ್ ಫ್ರೋ ಮೋಷನ್, ಅಂದರೆ ಹಿಂದೆ ಮುಂದೆ ಹೋಗೋದು ಡೈರೆಕ್ಷನ್. ಸೊ ಈ ರೋಟ್ರಿ ಮೂವ್ಮೆಂಟ್ ಅಂದರೆ ರೊಟೇಟ್ ಆಗೋದು ಅಲ್ವಾ. ಸೊ ಒಂದು ಈ ಕಡೆ ರೊಟೇಷನ್ ಇರ್ಬೋದು, ಇಲ್ಲಾಂದರೆ ಕ್ಲಾಕ್ ವೈಸು ಕೌಂಟರ್ ಕ್ಲಾಕ್ ವೈಸ್ ರೊಟೇಷನ್ ಇರ್ಬೋದು. ಸೊ ಇದನ್ನು ಕ್ಲಾಕ್ ವೈಸ್ ಅಂತ ಕರಿತೀವಿ, ಇದನ್ನು ಕೌಂಟರ್ ಕ್ಲಾಕ್ ವೈಸ್ ಅಂತ ಕರಿತೀವಿ, ಇದನ್ನು ಫಾರ್ವರ್ಡ್ ಮೂವ್ಮೆಂಟ್ ಅಂತ ಕರಿತೀವಿ, ಇದನ್ನು ರಿಟರ್ನ್ ಮೂವ್ಮೆಂಟ್ ಅಂತ ಕರಿತೀವಿ. ಓಕೆನಾ. ಸೊ ಇದು ಸ್ಟ್ರೈಟ್ ಲೀನಿಯರ್ ಮೂವ್ಮೆಂಟ್ ಅಂದರೆ ಲೀನಿಯರ್ ಆಕ್ಚುಯೇಟರ್ಸು, ರೋಟ್ರಿ ಮೂವ್ಮೆಂಟ್ ಅಂದರೆ ರೋಟ್ರಿ ಆಕ್ಚುಯೇಟರ್ಸ್. ಸೊ ಆಕ್ಚುಯೇಟರ್ಸ್ನ ನಾವು ಇನ್ನೊಂದು ಹೆಸರು ಕರಿತೀವಿ, ಏನಂದರೆ ಸಿಲಿಂಡರ್ಸ್ ಅಂತ ಕರಿತೀವಿ. ಓಕೆನಾ. ಈ ಆಕ್ಚುಯೇಷನ್ಸ್ನ ನಾವು ಸಿಲಿಂಡರ್ನ ಯೂಸ್ ಮಾಡಿಕೊಂಡೇ ಮಾಡ್ತೀವಿ. ಈ ವರ್ಕ್ ಏನಿದೆ ನ್ಯೂಮ್ಯಾಟಿಕ್ಸಲ್ಲಿ ಅದನ್ನು ಒಂದು ಸಿಲಿಂಡರ್ ಮೂಲಕನೇ ಮಾಡ್ತೀವಿ. ಓಕೆನಾ. ಸೊ ಈ ಲೀನಿಯರಲ್ಲಿ 2 ಟೈಪ್ ಆಫ್ ಸಿಲಿಂಡರ್ಸ್ ಇದೆ. ಓಕೆ. ಒಂದು ಬಂದು ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್ ಅಂತ ಕರೀತಾರೆ. ಓಕೆನಾ. ಸಿಂಗಲ್ ಆ್ಯಕ್ಟಿಂಗ್ದು ಸಿಲಿಂಡರ್ದು ಇದು ಸಿಂಬಲ್. ಸೊ ಇನ್ನೊಂದು ಬಂದು ಇದು ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್ ಅಂತ ಕರೀತಾರೆ. ಸೊ ಇನ್ನೊಂದು ಬಂದು ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್ ಅಂತ ಕರೀತಾರೆ. ಸೊ ಅದ್ರ ಸಿಂಬಲ್ಲು ಹಿಂಗಿರುತ್ತೆ. ಸೊ ಇದು ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್. ಏನದು ಸಿಂಗಲ್ ಆ್ಯಕ್ಟಿಂಗಿಗೂ ಡಬಲ್ ಆ್ಯಕ್ಟಿಂಗಿಗೂ ಡಿಫ್ರೆನ್ಸ್ ಅಂದರೆ, ಸಿಂಗಲ್ ಆ್ಯಕ್ಟಿಂಗ್ ಅಂದರೆ ನಾವು ಮುಂದೆ ಹೋಗೋಕ್ಕೆ ಮಾತ್ರ ಪ್ರೆಷರ್ ಕೊಡ್ತೀವಿ. ಅಂದರೆ ಇವಾಗ ಇದು ಸಿಲಿಂಡ್ರಲ್ಲಿರೋ ಪಿಸ್ಟನ್ನು. ಓಕೆನಾ. ಇದು ಪಿಸ್ಟನ್ದು ರಾಡ್. ಸೊ ಇಲ್ಲಿ ನಾವು ಏರ್ ಕೊಟ್ಟರೆ ಏನಾಗುತ್ತೆ, ಇಲ್ಲೆಲ್ಲ ಏರ್ ತುಂಬಿಕೊಳ್ಳುತ್ತೆ. ಸೊ ಈ ಪಿಸ್ಟನ್ ಏನಾಗುತ್ತೆ, ಇದು ಮುಂದೆಗಡೆಗೆ ಪುಷ್ ಆಗುತ್ತೆ. ಓಕೆನಾ. ಸೊ ಈ ಪುಷ್ ಆಗೋ ಮೂಮೆಂಟಿಗೆ ಮಾತ್ರ ನಾವು ಏರ್ನ ಕೊಡ್ತೀವಿ. ಓಕೆ. ಇಲ್ಲಿ ರಿಟರ್ನ್ ಆಗೋ ಮೂಮೆಂಟ್ಗೆ ನಾವು ಯಾವುದೇ ಏರ್ ಕೊಡಲ್ಲ. ಇವಾಗ ನಾವು ಇಲ್ಲಿ ಕೊಡ್ತಾ ಇರೋ ಏರ್ನ ನಾವು ತೆಗೆದ್ರೆ ಏನಾಗುತ್ತೆ, ಈ ಸ್ಪ್ರಿಂಗ್ ಫೋರ್ಸಿಂದ ಅದು ರಿಟರ್ನ್ ಆಗುತ್ತೆ. ಓಕೆನಾ. ಸೊ ಇದನ್ನೇ ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್ ಅಂತ ಕರಿತೀವಿ. ಅಂದರೆ ಒಂದು ಸೈಡ್ ಮಾತ್ರ ನಾವು ಏರ್ ಕೊಡ್ತಾ ಇದ್ದೀವಿ, ಒಂದು ಆ್ಯಕ್ಷನ್ಗೆ ಮಾತ್ರ ನಾವು ಏರ್ ಕೊಡ್ತಾ ಇದ್ದೀವಿ. ಅದಕ್ಕೆ ಇದನ್ನು ಸಿಂಗಲ್ ಆ್ಯಕ್ಟಿಂಗ್ ಅಂತ ಕರೀತಾರೆ. ಇನ್ನೊಂದು ಆ್ಯಕ್ಷನ್ನು ಸಿಲಿಂಡ್ರಲ್ಲಿರೋ ಸ್ಪ್ರಿಂಗಿಂದನೇ ಆಗುತ್ತೆ. ಸೊ ಇದನ್ನು ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್ ಅಂತ ಕರಿತೀವಿ. ಇವಾಗ ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್ ಅಂದರೆ ನಾವು ಹಿಂದೆ ಹೋಗೋಕ್ಕೂ ಇವಾಗ ಈ ಕಡೆ ಏರ್ ಕೊಟ್ಟರೆ ಏನಾಗುತ್ತೆ, ಇದು ಇಲ್ಲಿಂದ ಪುಷ್ ಆಗಿಬಿಟ್ಟು ಸಿಲಿಂಡರ್ ಮುಂದೆ ಹೋಗುತ್ತೆ. ಓಕೆನಾ. ಸೊ ಅದೇ ನಾವು ಇಲ್ಲಿಂದ ಏರ್ ಕೊಟ್ಟರೆ ಏನಾಗುತ್ತೆ, ಈ ಕಡೆಯಿಂದ ಏರ್ ಬಂದು ಇಲ್ಲಿರೋ ಏರ್ ಏನಾಗುತ್ತೆ, ಇಲ್ಲಿಂದ ರಿಟರ್ನ್ ಹೋಗ್ಬಿಡುತ್ತೆ. ಓಕೆ. ರಿಟರ್ನ್ ಹೋದಾಗ ಇಲ್ಲಿಂದ ಏರ್ ಪ್ರೆಷರ್ ಬಂದು ಇದು ರಿಟರ್ನ್ ಮೂಮೆಂಟ್ ಆಗುತ್ತೆ. ಅಂದರೆ ಎರಡೂ ಮೂಮೆಂಟ್ಗೂ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಏರ್ನ ಯೂಸ್ ಮಾಡ್ತಿದ್ದೀವಿ. ಅಂದರೆ ಒಂದು ಫಾರ್ವರ್ಡ್ ಮೂಮೆಂಟು ಮತ್ತು ಇನ್ನೊಂದು ರಿಟರ್ನ್ ಮೂಮೆಂಟ್, ಎರಡೂ ಮೂಮೆಂಟ್ಗೂ ನಾವು ಏರ್ನ ಯೂಸ್ ಮಾಡೋದ್ರಿಂದ ಇದು ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್ ಅಂತ ಕರಿತೀವಿ. ಸೊ ಇದೇ ಮೇಜರು ಡಿಫ್ರೆನ್ಸು. ಸೊ ನಾವು ನಾರ್ಮಲಾಗಿ ನ್ಯೂಮ್ಯಾಟಿಕ್ಸಲ್ಲಿ ಎಲ್ಲ ಕಡೆ ಲೀನಿಯರ್ನೇ ಯೂಸ್ ಮಾಡ್ತೀವಿ. ಲೀನಿಯರ್ ಸಿಲಿಂಡರ್ಸು ಯೂಸ್ ಮಾಡಿಕೊಂಡೇ ನಾವು ಎಲ್ಲ ಸರ್ಕ್ಯೂಟ್ ಮಾಡ್ತಾ ಇರ್ತೀವಿ. ಒಂದು ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್, ಇಲ್ಲಾಂದರೆ ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್ಸು, ಇದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಸೊ ಅದೇ ರೋಟ್ರಿ ಮೂಮೆಂಟಿಗೆ ಬಂದರೆ, ರೋಟ್ರಿ ಮೂಮೆಂಟಲ್ಲಿ 2-3 ಟೈಪ್ ಆಫ್ ಇದೆ. ಅದು ಬಂದು ನಾರ್ಮಲ್ ಆಗಿ ಈ ಸಿಲಿಂಡರ್ ಥರನೇ ಒಂದು ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್ ಥರನೇ ಇರುತ್ತೆ. ಅದು ಹೆಂಗಂದರೆ ಸಿಂಬಲು ಹಿಂಗಿರುತ್ತೆ. ಸೊ ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ಇಲ್ಲಿ ಏರ್ ಕೊಟ್ಟರೆ ಈ ಮೂವ್ಮೆಂಟ್ ಏನಾಗುತ್ತೆ, ಇವಾಗ ಇದು ಆ್ಯಕ್ಚುಯೇಟರ್ ಅಂದ್ಕೊಂಡ್ರೆ ಇದು ಈ ಕಡೆ ಮೂವ್ ಆಗೋಕ್ಕೆ ಶುರುವಾಗುತ್ತೆ. ಓಕೆನಾ. ಸೊ ಅದೇ ನಾವು ಇಲ್ಲಿ ಏರ್ ಕೊಟ್ಟರೆ ಏನಾಗುತ್ತೆ, ಈ ಮೂವ್ಮೆಂಟು ಈ ಕಡೆ ಆಗೋಕ್ಕೆ ಶುರುವಾಗುತ್ತೆ. ಸೊ ಇದು ರೋಟ್ರಿ ಮೂವ್ಮೆಂಟ್ನ ಕೊಡುತ್ತೆ. ನಾವು ಇಲ್ಲಿ ಹೆಂಗೆ ಲೀನಿಯರ್ ಮೂವ್ಮೆಂಟು ಕೊಡ್ತಾ ಇತ್ತು ಟು ಆ್ಯಂಡ್ ಫ್ರೋ, ಇದು ರೋಟ್ರಿ ಮೂವ್ಮೆಂಟ್ನ ಕೊಡುತ್ತೆ. ಅದೇ ಥರ ಏರ್ ಮೋಟರ್ ಅಂತ ಯೂಸ್ ಮಾಡ್ತಾರೆ. ಇದು ರೋಟ್ರಿ ಸಿಲಿಂಡರು ಸಿಂಬಲ್. ಅದೇ ಥರ ಏರ್ ಮೋಟರ್ ಅಂತಲೂ ಕರೀತಾರೆ. ಏರ್ ಮೋಟರ್ ಅಂದರೆ, ಸೊ ಇವಾಗ ನಮಗೆ ಹೆಂಗೆ ಮೋಟ್ರು ಒಂದು ಡೈರೆಕ್ಷನಲ್ಲೆಲ್ಲ ಡೈರೆಕ್ಟಾಗಿ ತಿರುಗ್ತಾ ಇರುತ್ತಲ್ವಾ. ಸೊ ಅದೇ ಥರನೇ ನಾವು
ಈ ಮೋಟರ್ನ ಯೂಸ್ ಮಾಡ್ಬೋದು. ಒಂದು ಕಡೆ ಗಾಳಿ ಕೊಟ್ಟರೆ ಇದೇನಾಗುತ್ತೆ, ಕ್ಲಾಕ್ ವೈಸಲ್ಲಿ ಡೈರೆಕ್ಟಾಗಿ ಕ್ಲಾಕ್ ವೈಸಲ್ಲಿ ಕಂಟಿನ್ಯೂಸ್ ಆಗಿ ರೊಟೇಟ್ ಆಗೋಕ್ಕೆ ಶುರು ಆಗ್ತಾ ಇರುತ್ತೆ. ಓಕೆನಾ? ಸೊ ಅದೇ ನೀವು ಈ ಕಡೆ ಗಾಳಿ ಕೊಟ್ಟರೆ ಏನಾಗುತ್ತೆ, ಕೌಂಟ್ರ್ ಕ್ಲಾಕ್ ವೈಸಲ್ಲಿ ಈ ಡೈರೆಕ್ಷನಲ್ಲಿ ಸುತ್ತಕ್ಕೆ ಶುರು ಆಗ್ತಾ ಇರುತ್ತೆ. ಸೊ ಇದನ್ನೇ ನಾವು ರೋಟ್ರಿ ಏರ್ ಮೋಟರ್ ಅಂತ ಕರಿತೀವಿ. ಓಕೆನಾ? ಏರ್ ಮೋಟರ್ ಅಂತ ಕರಿತೀವಿ. ಇದನ್ನು ರೊಟೇಷನಲ್ ಮೂಮೆಂಟೇ ಕೊಡುತ್ತೆ. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಹೋಗ್ಬಿಟ್ಟು ಇಲ್ಲೇ ಸ್ಟಾಪ್ ಆಗುತ್ತೆ, ಈ ಕಡೆ ಕೊಟ್ಟರೆ ಇಲ್ಲೋಗಿ ಈ ಕಡೆ ಸ್ಟಾಪ್ ಆಗುತ್ತೆ. ಆದರೆ ಇದು ಕಂಟಿನ್ಯೂಸ್ ಆಗಿ ರೊಟೇಟ್ ಆಗ್ತಿರುತ್ತೆ. ಈ ಕಡೆ ಕೊಟ್ಟರೆ ಕ್ಲಾಕ್ ವೈಸಲ್ಲಿ ಕಂಟಿನ್ಯೂಸ್ ಆಗಿ ರೊಟೇಟ್ ಆಗ್ತಿರುತ್ತೆ ಏರ್ ಮೋಟ್ರಲ್ಲಿ. ಅದೇ ಥರ ಈ ಕಡೆ ಕೊಟ್ಟರೆ ಏರ್ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಕೌಂಟರ್ ಕ್ಲಾಕ್ ವೈಸಲ್ಲಿ ಶುರು ಆಗುತ್ತೆ. ಸೊ ಇದು ಎಲೆಕ್ಟ್ರಿಕಲಲ್ಲಿ ಮೋಟ್ರ್ ಹೇಗೆ ಯೂಸ್ ಮಾಡ್ತೀವೋ ಅದ್ರ ಬದಲು ನಾವು ನ್ಯೂಮ್ಯಾಟಿಕ್ಸಲ್ಲಿ ಏರ್ ಮೋಟರ್ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇದು ಟೈಪ್ಸ್ ಆಫ್ ಸಿಲಿಂಡರ್ಸು ಇಲ್ಲ ಟೈಪ್ಸ್ ಆಫ್ ಆ್ಯಕ್ಚುಯೇಟರ್ಸು ಇದರಲ್ಲಿರೋದು. ಸೊ ಈ ಆ್ಯಕ್ಚುಯೇಟರ್ನ ಮೂವ್ಮೆಂಟ್ ಮಾಡಬೇಕಂದ್ರೆ ನಾವು ಏನು ಮಾಡಬೇಕಂದ್ರೆ ವಾಲ್ಸ್ನ ಯೂಸ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಡೈರೆಕ್ಷನ್ ಕಂಟ್ರೋಲ್ ವಾಲ್ಸ್ ಅಂದರೆ, ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಅಂದರೆ ಇವಾಗ ಇದು ಮುಂದೆ ಹೋಗಬೇಕಾ ಹಿಂದೆ ಹೋಗಬೇಕಾ. ಸೊ ನಾನು ಇವಾಗ ಒಂದು ಬಟನ್ ಪ್ರೆಸ್ ಮಾಡ್ತೀನಿ, ಇವಾಗ ಸಿಲಿಂಡರ್ ಮುಂದೆ ಹೋಗಬೇಕು. ಸೊ ಈ ಇನ್ನೊಂದು ಬಟನ್ ಒತ್ತೀನಿ, ಈ ಸಿಲಿಂಡರ್ ಹಿಂದೆ ಬರಬೇಕು. ಇದನ್ನೆಲ್ಲ ಹೇಗೆ ಮಾಡ್ತೀವಿ, ಈ ಏರ್ದು ಅಂದರೆ ನ್ಯೂಮ್ಯಾಟಿಕ್ಸ್ ಪ್ರೆಷರ್, ಏರ್ ಪ್ರೆಷರ್ ಏನಿದೆ ಅದನ್ನು ಇಲ್ಲಿಂದ ಸೆಂಡ್ ಮಾಡಬೇಕು ಸೊ ಮುಂದೆ ಹೋಗೋಕ್ಕೆ. ಅದೇ ಈ ಕಡೆ ಹಿಂದೆ ಬರಬೇಕಂದ್ರೆ ಇಲ್ಲಿಂದ ಸೆಂಡ್ ಮಾಡಬೇಕು. ಸೊ ಇದನ್ನು ನಾವು ಏರ್ ಡೈರೆಕ್ಷನ್ನ ನಾವು ಹೆಂಗೋ ಕಂಟ್ರೋಲ್ ಮಾಡಬೇಕಲ್ವಾ. ಸೊ ಇದಕ್ಕೆ ನಾವೇನು ಮಾಡ್ತೀವಿ, ನ್ಯೂಮ್ಯಾಟಿಕ್ಸಲ್ಲಿ ಡೈರೆಕ್ಷನ್ ಕಂಟ್ರೋಲ್ ವಾಲ್ಸ್ ಅಂತ ಯೂಸ್ ಮಾಡ್ತೀವಿ. ಸೊ ಡೈರೆಕ್ಷನ್ ಕಂಟ್ರೋಲ್ ವಾಲ್ಸ್ ಹೇಗಿರುತ್ತೆ, ಅದ್ರ ಸಿಂಬಲ್ಸ್ ಹೇಗಿರುತ್ತೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ನೀವಿನ್ನು ನ್ಯೂಮ್ಯಾಟಿಕ್ಸಲ್ಲಿ ಡೀಪಾಗಿ ಕಲಿಬೇಕು, ವಿತ್ ಪ್ರಾಕ್ಟಿಕಲ್ ಜೊತೆ ಕಲಿಬೇಕು ಅಂದರೆ ನೀವು ನಮ್ಮ ಆಟೋಮೇಷನ್ ಕೋರ್ಸ್ನ ಜಾಯ್ನ್ ಆಗ್ಬೋದು. ನಾವು ನಮ್ಮ ಡೆವಲಪಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಫಾರ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಅಂತ ಒಂದು ಕೋರ್ಸ್ ಮಾಡಿದ್ದೀವಿ. ಅದರಲ್ಲಿ ಎಲೆಕ್ಟ್ರಿಕಲ್ ಕಂಟ್ರೋಲ್, PLC, HMI, VFD, ನ್ಯೂಮ್ಯಾಟಿಕ್ಸ್, ಎಲೆಕ್ಟ್ರೋನ್ಯೂಮ್ಯಾಟಿಕ್ಸ್, ಸರ್ವೋ ಕಂಟ್ರೋಲ್ ಇದನ್ನೆಲ್ಲ ಹೇಳ್ಕೊಡ್ತೀವಿ. ಸೊ ಇದನ್ನು ಪ್ರಾಕ್ಟಿಕಲ್ ಜೊತೆಗೆ ನೀವು ಈಸಿಯಾಗಿ ಕಲಿಬೋದು. ನೀವೇನಾದರೂ ಈ ಕೋರ್ಸಿಗೆ ಜಾಯ್ನ್ ಆಗಬೇಕಂದ್ರೆ ಕೆಳಗಿರೋ ಲಿಂಕ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಂಬರ್ನ ಕಾಲ್ ಮಾಡಿಬಿಟ್ಟು ನೀವು ಇದ್ರ ಬಗ್ಗೆ ವಿಚಾರಿಸ್ಕೊಬೋದು. ಥ್ಯಾಂಕ್ ಯು.